ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಆಗಸ್ಟ್ 1ನೇ ತಾರೀಕು ತಿಂಗಳ ಮೊದಲನೆಯ ದಿನ ಶನಿವಾರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ನಮಗೆ ಒಂದು ತಿಂಗಳು ಪೂರ್ತಿ ನಾವು ಈ ದಿನದಲ್ಲಿ ಏನು ಮಾಡ್ತೀವಿ, ಯಾವ ಪರಿಹಾರ ಮಾಡ್ಕೊಳ್ತೀವಿ, ಆ ರೀತಿ ನಮ್ಮ ಜೀವನದಲ್ಲಿ ಆದಾಯ, ಹಣಕಾಸು ಹಾಗೂ ಸಮಸ್ಯೆಗಳು ಹೋಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ತಿಂಗಳ ಮೊದಲನೇ ದಿನ ತಪ್ಪದೆ ಈ ಸಣ್ಣ ಪರಿಹಾರವನ್ನು ನಮ್ಮ ಮನೆಯಲ್ಲಿ ಮಾಡಿಕೊಂಡಿದೆ ಆದರೆ, ಯಾಕಂದರೆ ಮನೆ ಅನ್ನುವಂಥದ್ದು ನಾವು ಕಷ್ಟ, ನಷ್ಟ, ಸಂತೋಷ, ದುಃಖ ಪ್ರತಿಯೊಂದನ್ನು ಕೂಡ ಮನೆಯಲ್ಲಿ ಅನುಭವಿಸಿರ್ತೀವಿ. ಅದನ್ನು ಹೋಗಲಾಡಿಸೋದಕ್ಕೆ ನಮ್ಮ ಕೆಲಸಗಳ ಜಾಗದಲ್ಲಾಗಿರಬಹುದು, ನಾವು ಓಡಾಡುವಂಥ ಜಾಗ ಆಗಿರಬಹುದು, ಪ್ರತಿಯೊಂದು ಕಡೆ ಕೂಡ ನಾವು ಓಡಾಡಿಕೊಂಡು ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಪಾಸಿಟಿವ್ಗಿಂತ ಬೇಗ ಸ್ಪ್ರೆಡ್ ಆಗುತ್ತೆ. ಅದು ನಮ್ಮನ್ನು ಆವರಿಸ್ಕೊಂಡಿರುತ್ತೆ. ಆಗ ನಾವು ಪ್ರತಿಯೊಂದರ ಮೇಲೂ ಕೂಡ ಏನೋ ಒಂದು ಈ ಕೆಲಸ ಆಗೋದಿಲ್ಲ, ಈ ಥರ ಆರೋಗ್ಯದ ಮೇಲೆ ಏರುಪೇರಾಗ್ತಾಯಿದೆ, ನಾವು ಅಂದುಕೊಂಡಿರುವಂತೆ ದುಡ್ಡು ಬರ್ತಾಯಿಲ್ಲ, ಸಾಲ ಮಾಡ್ಕೊಂಡಿದ್ದೀವಿ, ಈ ಥರ ಆ ನೆಗೆಟಿವ್ ಥಾಟ್ಸೇ ಸುತ್ತಿ ನಮ್ಮ ಹತ್ರ ಬರೋದರಿಂದ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇರೋದಿಲ್ಲ. ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ಈ ಪರಿಹಾರವನ್ನು ತಪ್ಪದೆ ರಹಸ್ಯವಾಗಿ ಮಾಡಿಕೊಂಡಿದ್ದೆ ಆದರೆ, ಯಾಕಂದರೆ ನಮ್ಮ ಮನೆಗೆ ಯಾರೇ ಆಗಿರಬಹುದು ಬರ್ತಾರೆ ಹೋಗ್ತಾರೆ, ಅಥವಾ ನಾವೇ ಸುತ್ತಾಡ್ಕೊಂಡು ಬಂದಿರ್ತೀವಲ್ವ, ಅದೆಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಆಗಿ ಪ್ರತಿಯೊಂದು ಕೂಡ ನಮ್ಮ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ. ನಾವು ಏನಾದರೂ ಗಂಡ ಹೆಂಡ್ತಿ ಮಕ್ಕಳು ಹೊಂದಾಣಿಕೆಯಿಂದ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಪೆಟ್ಟು ಬೀಳುತ್ತೆ. ಇದ್ದಕ್ಕಿದ್ದಂಗೆ ಜಗಳ ಮಾಡ್ತೀವಿ, ಹೊಂದಾಣಿಕೆ ಕೊರತೆ ಆಗುತ್ತೆ, ನಾವೇನೋ ಹೇಳ್ತೀವಿ ಅವರು ಇನ್ನೊಂದು ಅರ್ಥ ಮಾಡ್ಕೊಳ್ತಾರೆ. ಈ ಥರ ಸ್ನೇಹಿತರೆ ಸಾಲ ಜಾಸ್ತಿ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದುಬಿಡುತ್ತೆ. ಅಂದರೆ ಅವಶ್ಯಕತೆಯೇ ಇರೋದಿಲ್ಲ. ಆ ರೀತಿ ಸಮಸ್ಯೆಗಳು ನಾವು ಅದನ್ನು ಊಹೆ ಕೂಡ ಮಾಡಿರೋದಿಲ್ಲ. ಈ ರೀತಿ ಏನೋ ಕಷ್ಟ ಇದೆ ಆದರೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಪ್ಪ ದಿನ ಎಲ್ಲನೂ ಅಂತ ಅಂದ್ಕೊಳ್ತೀವಿ. ಆದರೆ ತಪ್ಪದೆ ಇದು ಎಲ್ಲವೂ ಕೂಡ ಒಂದು ಸರಿ ಕೆಳಗಾಗ್ಬಿಡುತ್ತೆ, ನಮ್ಮ ಜೀವನನೇ ಬದಲಾಗ್ಬಿಡುತ್ತೆ, ಇನ್ನಷ್ಟು ಸಮಸ್ಯೆಗಳು ತಂದೊಡ್ಬಿಡುತ್ತೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ ನಾವು ಎಷ್ಟೇ ಮಾತಾಡಿದ್ರೂ ಕೂಡ ಈ ಪರಿಹಾರಗಳನ್ನು ಮುಖ್ಯವಾಗಿ ನೀವು 1ನೇ ತಾರೀಕು ಶನಿವಾರ ಬಂದಿರೋದ್ರಿಂದ ತಪ್ಪದೇ ಇದನ್ನು ಮಾಡ್ಕೊಳ್ಳಿ. ಶನಿವಾರ ಅಂದರೆ ಆಂಜನೇಯ ಸ್ವಾಮಿಗೆ ಹಾಗೂ ನ್ಯಾಯದ ದೇವತೆ ಆಗಿರುವಂಥ ಮಹಾತ್ಮರಿಗೆ, ಮುಖ್ಯವಾಗಿ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವಿನ ದಿನ ಅಂತ ಹೇಳ್ತೀವಿ. ಈ ದಿನ ತಪ್ಪದೆ ಯಾರಿಗೆ ತುಂಬ ಮೂಳೆ ಸಮಸ್ಯೆಗಳು ಇರುತ್ತೆ ನೋಡಿ, ಆರೋಗ್ಯ ಸಮಸ್ಯೆಗಳು ತುಂಬ ಇರುತ್ತೆ, ಅಂತಹವರು ತೈಲಾಭಿಷೇಕವನ್ನು ಮಾಡಿಸಿ ಮಹಾತ್ಮರ ದೇವಸ್ಥಾನದಲ್ಲಿ, ಯಾಕಂದರೆ ಶನಿ ಮಹಾತ್ಮರು ಈ ರೀತಿಯ ಪರಿಹಾರಗಳನ್ನು, ಕಾಗೆಗಳಿಗೆ ಆಹಾರ ಏನಾದರೂ ದಾನ ಮಾಡೋದ್ರಿಂದ, ಕೊಡೋದ್ರಿಂದ, ಆಫರ್ ಮಾಡೋದ್ರಿಂದ, ಯಾರಿಗಾದರೂ ಏನೋ ಒಂದು ಕೊಡೋದ್ರಿಂದ ಕೂಡ, ಅದು ಕಪ್ಪು ಬಟ್ಟೆಗಳಾಗಿರಬಹುದು, ಛತ್ರಿ, ಚಪ್ಪಲಿ ಆಗಿರಬಹುದು, ಅವುಗಳಲ್ಲಿ ಯಾವುದೋ ಒಂದು ಸಾಧ್ಯ ಆದಷ್ಟು ನಾವು ಕೊಟ್ಟಾಗ ಅದು ನಿರ್ಗತಿಕರಿಗೆ ಸಹಾಯ ಆಗಬೇಕು. ಆಗ ಮಾತ್ರ ನಾವು ಪಡುವಂಥ ಕಷ್ಟಗಳಲ್ಲಿ ಅದು ಬೇಗ ನಿವಾರಣೆ ಆಗುತ್ತೆ, ನೆಮ್ಮದಿಯ ಜೀವನ ಬರುತ್ತೆ, ತುಂಬ ಸಂತೋಷವಾಗಿರ್ತೀವಿ, ಇನ್ನಷ್ಟು ಶಕ್ತಿ ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ಸಹಾಯ ಮಾಡುವಂಥ ಗುಣ ಇರುವಂಥವ್ರ ಹತ್ರ ದುಡ್ಡು ಇರೋದಿಲ್ಲ, ಆದರೆ ಅವ್ರಿಗೆ ಯಾವಾಗಲೂ ಮನಸ್ಸು ಆತುರಿತಾ ಇರುತ್ತೆ. ಸ್ನೇಹಿತರೆ, ಯಾರಿಗಾದರೂ ಏನೋ ಒಂದು ಸಹಾಯ ಮಾಡಬೇಕು, ನಮ್ಮ ಕೈಯಲ್ಲಿ ದುಡ್ಡು, ಕಾಸು, ಆಹಾರ, ಏನೋ ದವಸ ಧಾನ್ಯಗಳು ಈ ಥರ ಕೊಡಬೇಕು ಅಂತ ಬಯಸ್ತಾ ಇರ್ತಾರೆ. ಅದನ್ನು ಕೂಡ ನಾವು, ಯಾಕಂದರೆ ಮನೆಯಲ್ಲಿ ಇರುವಂಥ ಬಡತನವನ್ನು ದೂರ ಮಾಡುವುದಕ್ಕೆ, ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು, ನೆಗೆಟಿವ್ ಎನರ್ಜಿಯನ್ನು, ಅಂಧಕಾರವನ್ನು, ಅಲಕ್ಷ್ಮಿಯನ್ನು ದೂರ ಮಾಡೋದಕ್ಕೆ ಅರಿಶಿಣದ ನೀರು ತುಂಬ ಸಹಾಯ ಮಾಡುತ್ತೆ. ಅರಿಶಿಣ ಗುರುಬಲವನ್ನು ಜಾಸ್ತಿ ಮಾಡುತ್ತೆ, ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ, ಕೆಲಸ ಕಳ್ಕೊಂಡಿದ್ರೆ ಕೆಲಸ ಸಿಗುತ್ತೆ, ಹಾಗೂ ಜಾಸ್ತಿ ನಮಗೆ ವ್ಯವಹಾರ ಆಗಿರಬಹುದು, ಅಥವಾ ನಾವು ದುಡಿತಾ ಇದ್ದೀವಿ, ತಿಂಗಳು ನಮಗೆ ಆದಾಯ ಬರ್ತಾ ಇದೆ, ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅದು ಎಲ್ಲವೂ ಕೂಡ ನಮಗೆ ಡಬಲ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಒಂದು ಗಾಜಿನ ಲೋಟವನ್ನು ತಗೊಳ್ಳಿ, ಪರಿಹಾರಗಳಿಗೆ ಗಾಜಿನ ಲೋಟ, ಬೌಲು ಅನ್ನುವಂಥದ್ದನ್ನು ಇಟ್ಕೊಂಡಿರಿ. ಸ್ನೇಹಿತರೆ, ಮಾನವ ಜೀವನದಲ್ಲಿ ಹಲವಾರು
ಸಮಸ್ಯೆಗಳು, ಪ್ರತಿನಿತ್ಯ ಸಮಸ್ಯೆಗಳು ಇರುತ್ತೆ. ಕೆಲವೊಂದು ಸಾರಿ ನಮಗೆ ಈ ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋ ಥರ ನಾವು ಅಂದ್ಕೊಂಡಿರ್ತೀವಿ. ಅದು ಹೋಗಲಾಡಬೇಕು ಅಂತ ಹೇಳಿದ್ರೆ ಒಂದು ಗಾಜಿನ ಲೋಟದಲ್ಲಿ 1 ಸ್ಪೂನಷ್ಟು ನೀವು ಅರಿಶಿಣವನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು ನಾವು ಕುಡಿಯುವಂಥ ನೀರಾಗಿರಬೇಕು. ನೀರು ನಮಗೆ ತುಂಬ ನೆನಪಿನ ಶಕ್ತಿಯನ್ನು ಇಟ್ಕೊಂಡಿರುತ್ತೆ, ಪ್ರಾಣ ಅನ್ನುವಂಥದ್ದು ಇಟ್ಕೊಂಡಿರುತ್ತೆ. ಅತೀಂದ್ರಿಯ ಶಕ್ತಿಗಳು ಪಂಚಭೂತಗಳಲ್ಲಿ ಒಂದಾಗಿರುವಂಥ ಈ ನೀರು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಇಟ್ಕೊಂಡು ಸಮಸ್ಯೆಗಳು ಬಗೆಹರಿಯೋದಕ್ಕೆ, ಹಣಕಾಸು ಯಥೇಚ್ಛವಾಗಿ ನಮಗೆ ಲಾಭದಾಯಕವಾಗಿ ಬರಬೇಕು ಅನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಕಾಳುಮೆಣಸು ಅನ್ನುವಂಥದ್ದು ರಾಹು ದೋಷ, ಶನಿ ದೋಷಗಳು ಜಾಸ್ತಿ ಜನಕ್ಕೆ ಇರುತ್ತೆ. ಯಾವ ರೀತಿ ಬರುತ್ತೆ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ. ಆದರೆ ಸಮಸ್ಯೆಗಳೇನೋ ತುಂಬ ಕಾಡ್ತಾ ಇರುತ್ತೆ. ಅವ್ರಿಗೆ ಶಾಂತಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಹಣ ಇರೋದಿಲ್ಲ ಅಥವಾ ಎಲ್ಲಿ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಈ ಥರ ಒದ್ದಾಡ್ತಾ ಇರ್ತಾರೆ. ಕಾಳುಮೆಣಸು ಈ 2 ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಸ್ವಲ್ಪ ಕಾಳುಮೆಣಸನ್ನು ತಗೊಳ್ಳಿ. ಇನ್ನು ಒಣಮೆಣಸಿನಕಾಯಿ ಶತ್ರುಗಳನ್ನು ಸಂಹಾರ ಮಾಡುತ್ತೆ. ಶತ್ರುಗಳು ಏನಾದರೂ ಅವರ ಆಲೋಚನೆ, ಅವರ ಕುತಂತ್ರ, ಅವರ ಕೆಲಸ ನಮಗೆ ತುಂಬ ತದ್ವಿರುದ್ಧವಾಗಿರುತ್ತೆ. ನಮ್ಮ ಮೇಲೆ ಅವರ ಆಲೋಚನೆಗಳು, ಅವರ ಕೆಲಸ, ಅವರ ಶತ್ರುತ್ವ ಎಲ್ಲವನ್ನು ಕೂಡ ಬೀಸ್ತಾ ಇರುತ್ತೆ. ಅದು ನಮಗೆ ತಟ್ಟುತ್ತಾ ಇರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ, ನಮ್ಮ ಬಳಿ ಅದು ಬರೋದಕ್ಕೂ ಕೂಡ ಭಯ ಪಡೋದಕ್ಕೆ ಒಣಮೆಣಸಿನಕಾಯಿ ಸಹಾಯ ಮಾಡುತ್ತೆ. ಇಷ್ಟನ್ನು ನೀವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸ್ಕೊಂಡು ಕಾಳುಮೆಣಸನ್ನು ಹಾಕಿ, ತದನಂತರ ಒಂದು ಒಣಮೆಣಸಿನಕಾಯಿಯನ್ನು ಹಾಕಿ ಶಕ್ತಿದಾಯಕವಾದ ನೀರಾಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಶ್ರದ್ಧಾಭಕ್ತಿಯಿಂದ, ನಂಬಿಕೆಯಿಂದ ಕೇಳಿಕೊಂಡು, ನಮ್ಮ ಮನೆಯಲ್ಲಿ 4 ಕಡೆ ಹಲವಾರು ಸಮಸ್ಯೆಗಳಿದೆ, ತುಂಬ ತೊಂದರೆ ಇದೆ, ಅದನ್ನು ಹೋಗಲಾಡಿಸೋದಕ್ಕೆ ಒಂದು ಮಾರ್ಗವನ್ನು ಸೂಚಿಸು ತಾಯಿ ಅಂತ ಭಕ್ತಿಯಿಂದ ಕೇಳಿಕೊಂಡು, ತದನಂತರ ಇದನ್ನು ನೀವು ಮನೆಯ ಫುಲ್ಲು ಎಲ್ಲ ಕೊನೆಗಳಲ್ಲೂ ಕೂಡ ಇದನ್ನು ಸುತ್ತಿಸಿದಾಗ ಇರುವಂಥ ದರಿದ್ರ ಬಡತನವನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ತದನಂತರ ಸೀದಾ ಮನೆಯ ಹೊರಗಡೆ ಬಂದಿದ್ದೇ ಇದನ್ನು ಮನೆಗೆ ದೃಷ್ಟಿ ತಗೊಳ್ಳಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಸಣ್ಣ ಪರಿಹಾರ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ. ಒಳ್ಳೆ ನೆಮ್ಮದಿ ಜೀವನ ಮಾಡೋದಕ್ಕೆ, ನಮಗೆ ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಥರ ದೃಷ್ಟಿ ಮಾಡಿಕೊಂಡು ಸೀದಾ ತಗೊಂಡೋಗಿದ್ದೆ ನಿಮ್ಗೆ ಹತ್ತಿರದಲ್ಲೇ ಚರಂಡಿ ಆ ಥರ ಏನಾದರೂ ಇದ್ದರೆ ಅದನ್ನು ಆ ನೀರಿಗೆ, ಚರಂಡಿ ನೀರಿಗೆ ಹಾಕ್ಬಿಟ್ಟು ವಾಪಸ್ ಬಂದು ನಿಮ್ಮ ಕೆಲಸ ಮಾಡಿ